ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ಇದೇನು ತೋರಿಸ್ಲಾಗತ್ತಿಲ್ಲ, ಇದು ಪೂರ್ತಿ ಪಿಕೋ ಮಿಷನ್ ಅದ. ಆಲ್ಮೋಸ್ಟ್ ಜನರು ನನಗೇನು ಕಾಲ್ ಮಾಡಿರಲ್ಲ, ಎಲ್ಲರೂ ಪಿಕೋ ಮಿಷನ್ ಒಳಗೇ ಈ ಸದ್ದ ಕಲಿತಾ ಇರೋದು. ಎಲ್ಲರೂ ಒಬ್ಬರಿಗೆ ರಾಲ್ಸನ್ ಮಿಷನ್ ಅದ, ಅದನ್ನು ತೋರಿಸ್ತೀನಿ. ರಾಲ್ಸನ್ ಮಿಷನ್ ಮೇಲೂ ತೋರಿಸ್ತೀನಿ. ಫಸ್ಟಿಗೆ ಪಿಕೋ ಮಿಷನ್ ಮೇಲೆ ನಾವು ಎಂಬ್ರಾಯ್ಡ್ರಿ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಹೇಳಿ ತೋರಿಸಿ, ಆಮೇಲೆ ಮುಂದಿಂದ ಎಲ್ಲ ವಿಡಿಯೋದ ತೋರಿಸ್ತೀನಿ ನಿಮಗೆ. ಈ ಸದ್ದಿದು ಇನ್ನೊಂದು ಡೌಟ್ ಏನು ಕೇಳಿರಂತಂದ್ರೆ, ಪಿಕೋ ಮಿಷನ್ ಮೇಲೆ ನಾವು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿಂದ ಮತ್ತು ಹೊಳೆ ಪಿಕೋ ಹಾಕಾಕ ಬರ್ತೈತೆ ಇಲ್ಲ ಅಂತ ಕೇಳಿರಿ. ಬರ್ತೈತಿ ಖಂಡಿತ. ಮತ್ತು ಹೊಳೆ ನೀವು ಎಂಬ್ರಾಯ್ಡ್ರಿ ಇದು ಏನಿರ್ತೈತಿಲ್ಲ ಅದನ್ನ ಸೆಟ್ಟಿಂಗ್ ಅದನ್ನು ತೆಗೆದು ಪಿಕೋ ಫಾಲಿಗೆ ಸೆಟ್ಟಿಂಗ್ ಮಾಡಿಕೊಂಡು ಅದ್ರ ಮೇಲೆ ಪಿಕೋ ಫಾಲ್ ಮಾಡಿ ಮತ್ತೆ ನೀವು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡ್ಬೋದು. ಆದ್ರೆ ಡೈಲಿ ರೆಗ್ಯುಲರ್ ಆಗಿ ದಿನ ಒಂದು ಸತಿ 2 ಸತಿ ಈ ರೀತಿ ಇವೆಲ್ಲ ಸೆಟ್ಟಿಂಗ್ಗಳು ಚೇಂಜ್ ಮಾಡ್ಕೋಬಾರ್ದು. ಸೀರೆಗಳು ಜಾಸ್ತಿ ಬಂದಾಗ ಅಥವಾ ಬ್ಲೌಸ್ ವರ್ಕ್ ಜಾಸ್ತಿ ಇದ್ದಾಗ ಇದನ್ನೆಲ್ಲ ನೀವು ಸೆಟ್ಟಿಂಗ್ ಒಂದೇ ಸತಿ ಮಾಡಿಕೊಂಡು ಒಂದು ಸತಿ ಫುಲ್ ಎಲ್ಲ ನಿಮ್ಮದು ಸೀರೆ ಪಿಕೋ ಫಾಲ್ ಅದೇನು ಮಾಡೋದಿರ್ತೈತಲ್ಲ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಂತರ ನೀವು ಚೇಂಜ್ ಮಾಡ್ಕೊರಿ. ಅಂದರೆ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಮಿಷನ್ ಫಾಲ್ಟ್ಗಳು ಆಗೋ ಚಾನ್ಸಸ್ ಇರ್ತಾವೆ. ಅದಕ್ಕಂತೇಳಿ ನೀವೆಲ್ಲನೂ ಪ್ರಾಕ್ಟೀಸ್ ಆದ ನಂತರ ಒಂದು ರಾಲ್ಸನ್ ಮಿಷನ್ನ ತೊಗೊಂಬೇಡ್ರಿ. ಅಂದರೆ ನೀವು ಪ್ರೊಫೆಷ್ನಲ್ ಆಗಿ ಮಾಡ್ತೀರಿ ಅಂತಂದ್ರೆ ರಾಲ್ಸನ್ 130 ಮಾಡಲ್ ಮಿಷನ್ನ ತೊಗೊಂಡ್ರೆ ಬೆಟ್ರ್. ಈಗ ನೋಡ್ರಿ, ಇದು ಸದ್ಯಕ್ಕೆ ಪಿಕೋ ಮಿಷನ್ ಅದ ನಂದು. ಈ ಪಿಕೋ ಮಿಷನ್ನ ಎಂಬ್ರಾಯ್ಡ್ರಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ಏನೇನು ಪ್ರೊಸೀಜರ್ ಅದಾವು ನೀಟಾಗಿ ತಿಳ್ಕೊರಿ ಫ್ರೆಂಡ್ಸ್. ಫಸ್ಟಿಗೆ ನೋಡ್ರಿ, ಇದು ಏನು ಸೆಟ್ಟಿಂಗ್ ಅಲ್ಲ, ಇದನ್ನು ನಾವು ಈ ಸೆಟ್ಟಿಂಗ್ನ ನಾವು ಪೂರ್ತಿ ಲಾಸ್ಟ್ ಮಾಡಬೇಕು. ಈಗ ನೋಡ್ರಿ, ಈ ರೀತಿ ಇದನ್ನು ಲೂಸ್ ಮಾಡ್ಕೊರಿ. ಫಸ್ಟಿಗೆ ಲೂಸ್ ಮಾಡಿಕೊಂಡು ಇದನ್ನು ಫುಲ್ಲ ಡೌನ್ ಮಾಡ್ಕೊರಿ. ಎಷ್ಟು ಸಾಧ್ಯನೋ ಅಷ್ಟು ಡೌನ್ನ ಈ ರೀತಿ ಟಚ್ ಮಾಡಿಬಿಡ್ರಿ. ಇದನ್ನು ಸ್ವಲ್ಪ ಭಾಳ ಟೈಟ್ ಮಾಡಬೇಡ್ರಿ. ಏನು ಸೆಟ್ಟಿಂಗ್ ಇರ್ತೈತಲ್ಲ ಟೈಟ್ ಮಾಡಬಾರ್ದು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಇಷ್ಟ ತಿರುವಿ ಬಿಟ್ಬಿಡ್ರಿ, ಸಾಕು. ಇಷ್ಟು ತಿರುವಿ ಬಿಟ್ಬಿಡ್ರಿ. ಇದನ್ನು ಯಾವ ಆನ್ಲೈನ್ ಕ್ಲಾಸ್ ಒಳಗೂ ಈ ರೀತಿ ಸೆಟ್ಟಿಂಗ್ ಚೇಂಜ್ ಮಾಡೋದನ್ನು ತೋರಿಸಂಗಿಲ್ಲ. ನಾನು ತೋರಿಸ್ತಾ ಇದ್ದೀನಿ. ನನ್ನ ಎಲ್ಲ ಆನ್ಲೈನ್ ಕ್ಲಾಸ್ಗಳು ಏನೇನದಾವೆ ಎಲ್ಲ ವೆರೈಟಿಯಾಗಿರ್ತಾವೆ. ನೀವು ನೀಟಾಗಿ ಕಲಿತೀರಿ. ಈಗ ನೋಡ್ರಿ, ಇದನ್ನು ಫುಲ್ ಡಿಟೇಲಾಗಿ ನಾನು ತೋರಿಸ್ತಾ ಇರ್ತೀನಿ. ಇದನ್ನು ನೀಟಾಗಿ ಕೆಳಗೆ ಮಾಡಿಬಿಡ್ರಿ. ಪೂರ್ತಿ ಜೀರೋಕ್ಕೆ ಬಂದುಬಿಡಲಿ. ಇದು ಈ ಸೆಟ್ಟಿಂಗ್ ಜೀರೋಕ್ಕಿರಲಿ. ಒಂದು ಚೂರಷ್ಟೇ ಟೈಟ್ ಮಾಡ್ಕೊಂಬಿಡ್ರಿ, ಸಾಕು. ಪೂರ್ತಿ ಟೈಟ್ ಮಾಡಬೇಡ್ರಿ, ಸ್ವಲ್ಪ ಟೈಟ್ ಮಾಡಿರಿ. ಮುಗೀತಿದ್ರಿ ಕೆಲಸ, ಇಷ್ಟು ಮುಗೀತು. ನೆಕ್ಸ್ಟ್ ಇದು ಏನದ, ಈ ಸೆಟ್ಟಿಂಗ ನಾವು ಪಿಕೋಕ್ ಹಾಕಬೇಕಾದ್ರೆ 1 ಈ ರೀತಿ 2 3 ಈ ರೀತಿ ನಾವು ನಂಬರ್ಕಿಟ್ಟು ಇದನ್ನು ಈ ರೀತಿ ಟೈಟ್ ಮಾಡಿರ್ತೀವಿ. ಆದರೆ ನೀವು ಎಂಬ್ರಾಯ್ಡ್ರಿಗೆ ಏನು ಸೆಟ್ ಮಾಡಿರ್ತಿರಲ್ಲ ಇದನ್ನು ನಾವು ಜೀರೋಕ್ಕೆ ಬಿಟ್ಬಿಡ್ಬೇಕು. ಅಂದರೆ ಇದನ್ನು ಫುಲ್ಲ ಲೂಸ್ ಮಾಡಿಬಿಟ್ಬಿಡ್ಬೇಕು, ಇದನ್ನು ಟೈಟ್ ಮಾಡಬಾರ್ದು. ಈಗ ನೋಡಿರಿ, ಈ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು. ಇದು ಎರಡನೇ ಕೆಲಸ. ಫಸ್ಟ್ ಸೆಕೆಂಡ್ ಅಂದರೆ ಇದನ್ನು ಲೂಸ್ ಬಿಟ್ಬಿಡ್ಬೇಕು. ಇನ್ನು ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಫೂಟ್ ಅದ. ಇದು ಪಿಕೋ ಫೂಟ್ ಅದ. ನಾನು ಇದ್ರ ಮೇಲೇ ಪಿಕೋ ಹಾಕೋದು. ಇದನ್ನು ನಾನು ಈ ಸದ್ದ ತೆಗಿತೀನಿ. ಇಲ್ಲಿ ನಟ್ ಇರ್ತೈತಿ ಸೈಡಿಗೆ, ಈ ನಟ್ಟ ಲೂಸ್ ಮಾಡ್ಕೋಬೇಕು. ಈ ರೀತಿ ಲೂಸ್ ಮಾಡಿಕೊಂಡು ಈ ಫೂಟನ್ನು ನಾವು ತೆಗೆದು ಬಿಡಬೇಕು. ಆಮೇಲೆ ನಟ್ ಇದನ್ನ ಹೊಳೆ ನಾವು ಇಲ್ಲೇ ಟೈಟ್ ಮಾಡಿಬಿಡಬೇಕು. ಯಾಕಂದರೆ ಇದನ್ನು ತೆಗೆದೀವಿ ಅಂತಂದ್ರೆ ಕಳಿ ಚಾನ್ಸಸ್ ಇರ್ತಾವೆ. ಯಾವುದೇ ನಟ್ಟಾಗಲಿ, ಈಗೇನು ನಾನು ತೆಗಿತೀನಿಲ್ಲ ಅವು ನಟ್ಗಳು ಸೇಫ್ಟಿ ಈ ನಟ್ ಅಂತೂ ಇದ್ರೊಳಗೆ ಇರಲಿ. ಏನು ರಾಡ್ ಐತಲ್ಲ ಇಲ್ಲೇ ಇರಲಿ. ಇಲ್ಲಿ ಒಳಗೇನದ ಹಲ್ಪಟ್ಟಿ ತೆಗಿಯೋತ್ನಾಗ 2 ನಟ್ ಬರ್ತಾವೆ. ಅವತ್ತನ್ನು ನಾವು ಸೇಫ್ಟಿಯಾಗಿ ತೆಗೆದಿಡಬೇಕು. ನಾನು ಹಿಂಗೆ ಮಾಡೋ ಒಂದು ನಟ್ ಕಳೆದೀನಿ. ಈಗ ನೋಡ್ರಿ, ಇದನ್ನು ಎತ್ತಿಡ್ತಾ ಇದ್ದೇನೆ. ನೆಕ್ಸ್ಟ್ ಪ್ರೊಸೀಜರ ಈಗ ನೋಡ್ರಿ, ಇಲ್ಲೊಂದು 2 ನಟ್ ಅದಾವೆ. ಇವು 2 ತೆಗೀನಿ ನಾವು. ಈಗ ನೋಡ್ರಿ, 2 ನಟ್ ನಾವು ಓಪನ್ ಮಾಡಿದ್ದೀವಿ. ಈಗ ನೀಡಲ್ ಸ್ವಲ್ಪ ಮ್ಯಾಗ್ ತೊಗೊಳ್ಳೋಣ. ನಾವು ಮ್ಯಾಗ್ ತೊಗೊಂಡು ಇದನ್ನು ತೆಗಿನು. ಇದನ್ನು ತೆಗೆದು ಇಲ್ಲಿ ಇಡೋಣ. ಏನದ ಹಲ್ಪಟ್ಟಿ. ಯಾಕಂದರೆ ಜಾಸ್ತಿ ಜನರು ಏನು ಮೊನ್ನೆ ಒಬ್ರು ನನಗೆ ವಾಟ್ಸಪ್ ಮಾಡಿದ್ರು, ಇದನ್ನು ತೆಗ್ದೇ ಇಲ್ಲ ಫ್ರೆಂಡ್ಸ್. ಅವ್ರಿಗೆ ಹಲ್ಪಟ್ಟಿ ತೆಗಿಲಾರ್ದೇ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಯಾರಂತ. ಅದು ಸರಿ ಬಂದಿಲ್ಲ. ಇದನ್ನು ತೆಗಿಬೇಕು ನಾವು ಕಂಪಲ್ಸರಿ. ಹೆಂಗೆ ತೆಗಿದಂದ್ರೆ ಇಲ್ಲೊಂದು ನಟ್ ಅದಾವೆ. ಇವು 2 ನಟ್ಟನ್ನು ನಾವು ಬಿಚ್ಚೋಣ.
ಈ ನಟ್ಗಳು ಸೇಫ್ಟಿ ಇರಲಿ ಫ್ರೆಂಡ್ಸ್, ಯಾಕಂದ್ರೆ ಕಳೆದು ಅಂತಂದ್ರೆ ಮತ್ತೆ ನೀವು ಅಂಗಡಿಗೆ ಹೋಗ್ಬೇಕಾಗ್ತದೆ. ಇವು ಎತ್ತಿಟ್ಬಿಡ್ರಿ ಇಷ್ಟು, ಮತ್ತು ನೀವು ಸೀರೆ ಪಿಕೋ ಫಾಲೋದು ಮಾಡೋಕೆ ಬೇಕಾಗ್ತದೆ, ಎತ್ತಿಟ್ಬಿಡ್ರಿ. ಈಗ ನೆಕ್ಸ್ಟ್ ನೋಡಿರಿ, ಇದನ್ನು ಫಸ್ಟಿಗೆ ನಮ್ಗೆ ಈ ಥರ ಇದು ಇತ್ತು ಪ್ಲೇಟ್. ಈಗ ಈ ಥರ ಪ್ಲೇಟ್ ಹಾಕೋನು. ಇದು ಎಂಬ್ರಾಯ್ಡ್ರಿಗೆ ಇದು ನೋಡ್ರಿ, ಈ ರೀತಿ ಸೆಟ್ ಮಾಡಿ ಇದಕ್ಕೆ ಟೈಟ್ ಮಾಡಿಬಿಡೋಣ. ಈಗ ಇದು ಪ್ಲೇಟ ಎಲ್ಲ ರೆಡಿ ಆಯಿತು. ಪ್ಲೇಟ್ ಸೆಟ್ಟಿಂಗು ಮತ್ತಿಲ್ಲಿ ಈಗ ನೋಡ್ರಿ, ಈ ಸೆಟ್ಟಿಂಗ್ ಜೀರೋಕ್ಕೆ. ಆಮೇಲೆ ಇದನ್ನು ಲೂಸ್ ಬಿಟ್ಬಿಡಬೇಕು, ಟೈಟ್ ಮಾಡಬಾರ್ದು. ಆಮೇಲೆ ಇಲ್ಲಿ ಫೂಟ್ ಒಳಗೆ ಈ ರೀತಿ ಪ್ಲೇಟ್ ಹಾಕಬೇಕು. ಇದಕ್ಕೆ ಇದು 16 ನಂಬರ್ ಅದ, 14 ನಂಬರ್ ಹಾಕ್ರಿ ಸೂಜಿನ. ಆರ್ಗನ್ ಅಂಥೇಳಿ ಸೂಜಿ 14 ನಂಬರ ಹಾಕ್ರಿ. ಈಗ ನೋಡ್ರಿ, ಇದು ಪೈಡಲ್ಲ, ರಾಲ್ಸನ್ ಮಿಷನ್ಗೆ ಬೇರೆ ಬರ್ತದೆ ಪೈಡಲ್ಲ. ಪಿಕೋ ಮಿಷನ್ ಇದ್ದವ್ರದ್ದು ಆಲ್ಮೋಸ್ಟ್ ಇಂಥದ್ರದ್ದೇ ಇದೇ ಥರ ಮೋಟ್ರ್ ಇರ್ತದೆ ಫ್ರೆಂಡ್ಸ್. ಇದನ್ನು ನಾವು ಪ್ರೆಸ್ ಮಾಡಿದರೆ ಮೋಟ್ರ್ ಆನ್ ಆಗುತ್ತೆ ನೋಡ್ರಿ, ಕೇಳಿಸ್ತಾ ಇರ್ಬೋದು ನಿಮ್ಗೆ. ಆಮೇಲೆ ಇಲ್ಲಿ ಏನದ, ಈ ಬ್ರೇಕ್. ಈಗ ನೋಡ್ರಿ, ಪಾದ ಮತ್ತು ಮಂಡಿಯಿಂದ ಹೆಂಗೆ ಎರಡು ನಾವು ಒಂದೇ ಸತಿ ಪ್ರೆಸ್ ಮಾಡಬೇಕು ಅಂತೇಳಿ ಕನ್ಫ್ಯೂಷನ್ ಇರ್ತದೆ, ಆಮೇಲೆ ಭಯ ಇರ್ತದೆ. ಈಗ ನೋಡ್ರಿ, ಇಲ್ಲಿ ಪ್ರೆಸ್ ಮಾಡೋದು ಈ ರೀತಿ. ಈಗ ನೋಡ್ರಿ, ಮಂಡಿಯಿಂದ ಈ ರೀತಿ ಪ್ರೆಸ್ ಮಾಡೋದು, ಪಾದದಿಂದ ಇಲ್ಲಿ ಪ್ರೆಸ್ ಮಾಡೋದು, ಎರಡು ವರ್ಕ್ ಮಾಡಬೇಕು ನೋಡ್ರಿ. ನೋಡ್ರಿ, ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. ಇಲ್ಲಿ ನೋಡ್ರಿ, ಈ ಪ್ರೆಸ್ ಮಾಡೋಣ, ಈ ರೀತಿ ವರ್ಕ್ ಆಗುತ್ತಿದೆ. ಈ ರೀತಿ ಗೊತ್ತಾಯ್ತು ಅನ್ಕೋತೀನಿ. ನೋಡ್ರಿ, ಇನ್ನೊಮ್ಮೆ ತೋರಿಸ್ತೀನಿ. ಈ ರೀತಿ ನೀವು ಪ್ರೆಸ್ ಮಾಡೋದನ್ನು ಕಲಿಬೇಕು. ಇದಾದ ನಂತರ ನೆಕ್ಸ್ಟ್ ನಾವು ಇದೇ ವಿಡಿಯೋದೊಳಗೆ ಈ ರೀತಿ ಒಂದು ಪೇಪರ್ ತಗೋರಿ. ಈ ಪೇಪರ್ ಮೇಲೆ ಫಸ್ಟಿಗೆ ನೀವು ಇದಕ್ಕೆ ಕೇಸ, ಬಾಬಿನ, ದಾರ ಏನೂ ಹಾಕಬೇಡ್ರಿ. ಓನ್ಲಿ ಏನು ಸೆಟ್ ಮಾಡಿಲ್ಲ ಅಷ್ಟೇ. ಈಗ ನೋಡಿರಿ, ಕೇಸ ಬಾಬಿನದೆಲ್ಲ ಇಲ್ಲೇ ಅದಾವು, ನಾ ಹಾಕಿಲ್ಲ. ಫಸ್ಟಿಗೆ ನೀವು ಇದೇ ಪ್ರೊಸೀಜರ್ ಮಾಡಬೇಕು. ನೋಡಿರಿ, ಈ ರೀತಿ ಕೈ ಹಿಡಿಬೇಕು, ಎರಡು ಈ ರೀತಿ ಕೈ ಇರಬೇಕು. ಇಲ್ಲಿ ಅಥವಾ ಹಿಂಗೆ ಸನ್ನೆ ಇದು ಸೂಜಿ ಸನ್ನೆ ಕೈ ಹೋಗಬಾರ್ದು, ಕೈ ಸಿಗ್ತಾವ ಅಂಥೇಳಿ. ನೋಡಿರಿ, ಈ ರೀತಿ ಕೈ ತೊಗೊಂಡು ನೆಕ್ಸ್ಟ್ ಈ ನೋಡಿರಿ, ನಿಮ್ಗೆ ಯಾವ ಸೇಪ್ ಬೇಕಲ್ಲ ಆ ಸೇಪ್ ಒಳಗೆ ನೀವು ಈ ರೀತಿ ಪೇಪರ ಈ ಗಟ್ಟಿಯಾಗಿ ಹಿಡಿದು ನಿಮ್ಗೆ ರೌಂಡ್, ಸ್ಕ್ವೇರ್, ಆಮೇಲೆ ಸ್ಟ್ರೈಟ್ ಯಾವ ಸೇಪ್ ಬೇಕಲ್ಲ ಆ ಸೇಪ್ ಒಳಗೆ ನೀವು ಮೊದಲು ಫಸ್ಟಿಗೆ ಪೇಪರ್ ಮೇಲೇ ಈ ರೀತಿ ಸ್ಟಿಚ್ ಹಾಕ್ರಿ. ಅಂದರೆ ಇದು ಕೈ ಮತ್ತು ಕಾಲಿನ ಮೂಮೆಂಟ್ ನಾವು ಇದರೊಳಗೆ ಪ್ರಾಕ್ಟೀಸ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನಾವು ಈಗ ಇದನ್ನು ಯೂಸ್ ಮಾಡೋಣ, ಈ ಸೆಟ್ಟಿಂಗ ಯೂಸ್ ಮಾಡೋಣ ಇದೇ ಪೇಪರ್ ಮೇಲೇ. ಈ ರೀತಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿರಿ ಈ ವಿಡಿಯೋದಾಗ. ನೋಡ್ರಿ, ಈ ರೀತಿ ಬಂದವು ಇವೆಲ್ಲ. ಫಸ್ಟಿಗೆ ನೀವು ಪೇಪರ್ ಮೇಲೇ ಈ ರೀತಿ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋದೊಳಗೆ ದಾರ ಹಾಕೋದು, ಆಮೇಲೆ ಕೇಸ್ ಬಾಬಿನ ಯಾವ ರೀತಿ ಹಾಕೋದು,
ಆಮೇಲೆ ಬೇಸಿಕ್ ಸ್ಟಿಚಸ್ ಯಾವ್ಯಾವುದವು ಎಲ್ಲನೂ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.